ಇಲ್ಲೇ ಪಕ್ಕದಲ್ಲಿ ಒಂದು ಬಾಗೂರು ಅಂತ ಇದೆ. ನಾನು ಆ ದೇವಸ್ಥಾನ ಒಳಗೋದೆ ಅಂತೇಳಿ ದೇವಸ್ಥಾನ ತೊಳೆದಾಕ್ಬಿಟ್ರು. ಇಲ್ಲೇ ಪಕ್ಕದಲ್ಲಿ ಚೆನ್ನಕೇಶ್ವರ ದೇವಸ್ಥಾನ ಅಂತಿದೆ. ನನಗೆ ಗೊತ್ತಿಲ್ಲ ಅದು ಮುಜರಾಯಿ ದೇವಸ್ಥಾನ. ನಾವು ಅವತ್ತು ಸ್ವಲ್ಪ ಗೊತ್ತಾಗಲಿಲ್ಲ ನನಗೆ ಇದು ಮುಜರಾಯಿ ದೇವಸ್ಥಾನ. ಅವತ್ತೇ ನಾನು ಇಲ್ಲಿ ಯಾವಾಗ ಕನಕದಾಸರು ಪ್ರತಿಭಟನೆ ಮಾಡಿದ್ರಲ್ಲ ಉಡುಪಿಯಲ್ಲಿ, ಹಂಗೆ ನಾವು ಪ್ರತಿಭಟನೆ ಮಾಡ್ಬಿಡ್ತಿದ್ವಿ. ಇದು ಮುಜರಾಯಿ ದೇವಸ್ಥಾನ ಕಣೆ, ಸುಮ್ಮ ಒಳಗೆ ಬಿಡಯ್ಯ ಅಂತೇಳಿ. ನಮ್ಗೆ ಗೊತ್ತಾಗ್ಲಿಲ್ಲ. ಆಮೇಲೆ ನಾನು ಮಠಕ್ಕೆ ಹೋದ್ಮೇಲೆ ಇಡೀ ದೇವಸ್ಥಾನ ತೊಳೆದ್ರಂತೆ. ಕುರುಬರು ಸ್ವಾಮಿ ಒಳಗೆ ಬಂದ್ರು ಅಂತ ತೊಳೆದದ್ದು. ಆಗ ನನಗೂ ಮನಸ್ಸಿಗೆ ಖುಷಿ ಆಯ್ತು, ಬಿಡತ್ಲ ಹೋಗ್ಲಿ, ಎಷ್ಟು ವರ್ಷ ಆಗಿತ್ತು ತೊಳೆದು ಸುಮಾತ್ಲ. ಮೊನ್ನೆ ನಡೆದ ಘಟನೆ, ನಾನು ನಮ್ಮ ಶಾಂತಿ ಸ್ವಾಮೀಜಿ ಹೋಗಿದ್ವಿ. ಗರ್ಭಗುಡಿ ಹೊರಗಡೆ ಇನ್ನೊಂದು ಪ್ರಾಂಗಣ ಇದೆ, ಅಲ್ಲಿ ನಾವೆಲ್ಲ ನಿಂತ್ಕೊಂಡಿದ್ವಿ. ನಮ್ಮನ್ನು ಮತ್ತೆ ಯಾರು ಒಳಗೆ ಬಿಡ್ಲಿಲ್ಲ. ಅವರು ವೈಕುಂಠ ಏಕಾದಶಿ ದಿವಸ ಹೌದು, ನರಕನ ತೋರಿಸ್ಬಿಟ್ರು ಅವರು ಪೂಜಾರಿಗಳು. ನಾವು ದೇವರ ದರ್ಶನಕ್ಕೆ ಹೋಗಿದ್ದು. ದೇವರ ದರ್ಶನಕ್ಕೆ ಅಲ್ಲಿ ವೈಕುಂಠ ಏಕಾದಶಿ ದೇವರ ದರ್ಶನಕ್ಕೆ ಹೋದ್ವಿ. ನೋಡಿ ಎಷ್ಟು ಇದನ್ನ ಮಾಡಿದ್ರು ಅಂತ ಹೇಳಿದ್ರೆ, ಹೆಣ್ಮಕ್ಳೆಲ್ಲ ಒಳಗೋಗ್ಬಿಟ್ವು. ಅಂದ್ರೆ ಜಾತಿ ಹೆಣ್ಮಕ್ಳು ಅವ್ರು ಅಲ್ಲ ಸಭಿಕರಿಗೆ ಗೊತ್ತಾಗುತ್ತೆ. ಪೂಜಾರಿ ಹೆಣ್ಮಕ್ಳೆಲ್ಲ ಒಳಗೋಗ್ಬಿಟ್ವು. ಸ್ವಾಮಿಗಳು, ನಾವು ಒಂದೊಂದು ಮಠದ ಸ್ವಾಮಿಗಳು, ನಮಗೆ ಎಂಟ್ರಿ ಇಲ್ಲ, ಒಳಗಡೆ ಪ್ರವೇಶನೇ ಇಲ್ಲ. ನಾವು ಹೆಣ್ಣು ಮಕ್ಕಳೆಲ್ಲ ಹೋಗ್ತವೆ, ಅವ್ರಿಗಿಂತ ನಾವೇನು, ನಾವು ಒಂದು ಮಠದ ಸ್ವಾಮಿಗಳು, ನಾವ್ಯಾಕೆ, ನಮ್ಗೆ ಯಾಕೆ ಒಳಗೆ ಪ್ರವೇಶ ಇಲ್ಲ ಅಂತೇಳಿ. ಅದನ್ನು ಯೋಚನೆ ಮಾಡಿದ್ವಿ. ಮುಂದಿನ ವರ್ಷದಿಂದ ಚೆನ್ನಕೇಶ್ವರ ದೇವಸ್ಥಾನಕ್ಕೂ ಕೂಡ ನಾವು ಹೋಗೋದಿಲ್ಲ. ಯಾಕೆ ಹೋಗ್ಬೇಕು ಹೇಳಿ? ನಮ್ಮನ್ನು ಅಲ್ಲಿ ನಿಲ್ಲಿಸಿ, ನೀನು ಕುರುಬ್ರನು, ನೀವು ಉಪ್ಪಾರನು. ಇಲ್ಲೇ ಪಕ್ಕದಲ್ಲಿ ಒಂದು ಬಾಗೂರು ಅಂತ ಇದೆ. ನಾನು ಆ ದೇವಸ್ಥಾನ ಒಳಗೋದೆ ಅಂತೇಳಿ ದೇವಸ್ಥಾನ ತೊಳೆದಾಕ್ಬಿಟ್ರು. ಇಲ್ಲೇ ಪಕ್ಕದಲ್ಲಿ ಚೆನ್ನಕೇಶ್ವರ ದೇವಸ್ಥಾನ ಅಂತಿದೆ. ನನಗೆ ಗೊತ್ತಿಲ್ಲ ಅದು ಮುಜರಾಯಿ ದೇವಸ್ಥಾನ. ನಾವು ಅವತ್ತು ಸ್ವಲ್ಪ ಗೊತ್ತಾಗಲಿಲ್ಲ ನನಗೆ ಇದು ಮುಜರಾಯಿ ದೇವಸ್ಥಾನ. ಅವತ್ತೇ ನಾನು ಇಲ್ಲಿ ಯಾವಾಗ ಕನಕದಾಸರು ಪ್ರತಿಭಟನೆ ಮಾಡಿದ್ರಲ್ಲ ಉಡುಪಿಯಲ್ಲಿ, ಹಂಗೆ ನಾವು ಪ್ರತಿಭಟನೆ ಮಾಡ್ಬಿಡ್ತಿದ್ವಿ. ಇದು ಮುಜರಾಯಿ ದೇವಸ್ಥಾನ ಕಣೆ, ಸುಮ್ಮ ಒಳಗೆ ಬಿಡಯ್ಯ ಅಂತೇಳಿ. ನಮ್ಗೆ ಗೊತ್ತಾಗ್ಲಿಲ್ಲ. ಆಮೇಲೆ ನಾನು ಮಠಕ್ಕೆ ಹೋದ್ಮೇಲೆ ಇಡೀ ದೇವಸ್ಥಾನ ತೊಳೆದ್ರಂತೆ. ಕುರುಬರು ಸ್ವಾಮಿ ಒಳಗೆ ಬಂದ್ರು ಅಂತ ತೊಳೆದದ್ದು. ಆಗ ನನಗೂ ಮನಸ್ಸಿಗೆ ಖುಷಿ ಆಯ್ತು, ಬಿಡತ್ಲ ಹೋಗ್ಲಿ, ಎಷ್ಟು ವರ್ಷ ಆಗಿತ್ತು ತೊಳೆದು ಸುಮಾತ್ಲ. ಮೊನ್ನೆ ನಡೆದ ಘಟನೆ, ನಾನು ನಮ್ಮ ಶಾಂತಿ ಸ್ವಾಮೀಜಿ ಹೋಗಿದ್ವಿ. ಗರ್ಭಗುಡಿ ಹೊರಗಡೆ ಇನ್ನೊಂದು ಪ್ರಾಂಗಣ ಇದೆ, ಅಲ್ಲಿ ನಾವೆಲ್ಲ ನಿಂತ್ಕೊಂಡಿದ್ವಿ. ನಮ್ಮನ್ನು ಮತ್ತೆ ಯಾರು ಒಳಗೆ ಬಿಡ್ಲಿಲ್ಲ. ಅವರು ವೈಕುಂಠ ಏಕಾದಶಿ ದಿವಸ ಹೌದು, ನರಕನ ತೋರಿಸ್ಬಿಟ್ರು ಅವರು ಪೂಜಾರಿಗಳು. ನಾವು ದೇವರ ದರ್ಶನಕ್ಕೆ ಹೋಗಿದ್ದು. ದೇವರ ದರ್ಶನಕ್ಕೆ ಅಲ್ಲಿ ವೈಕುಂಠ ಏಕಾದಶಿ ದೇವರ ದರ್ಶನಕ್ಕೆ ಹೋದ್ವಿ. ನೋಡಿ ಎಷ್ಟು ಇದನ್ನ ಮಾಡಿದ್ರು ಅಂತ ಹೇಳಿದ್ರೆ, ಹೆಣ್ಮಕ್ಳೆಲ್ಲ ಒಳಗೋಗ್ಬಿಟ್ವು. ಅಂದ್ರೆ ಜಾತಿ ಹೆಣ್ಮಕ್ಳು ಅವ್ರು ಅಲ್ಲ ಸಭಿಕರಿಗೆ ಗೊತ್ತಾಗುತ್ತೆ. ಪೂಜಾರಿ ಹೆಣ್ಮಕ್ಳೆಲ್ಲ ಒಳಗೋಗ್ಬಿಟ್ವು. ಸ್ವಾಮಿಗಳು, ನಾವು ಒಂದೊಂದು ಮಠದ ಸ್ವಾಮಿಗಳು, ನಮಗೆ ಎಂಟ್ರಿ ಇಲ್ಲ, ಒಳಗಡೆ ಪ್ರವೇಶನೇ ಇಲ್ಲ. ನಾವು ಹೆಣ್ಣು ಮಕ್ಕಳೆಲ್ಲ ಹೋಗ್ತವೆ, ಅವ್ರಿಗಿಂತ ನಾವೇನು, ನಾವು ಒಂದು ಮಠದ ಸ್ವಾಮಿಗಳು, ನಾವ್ಯಾಕೆ, ನಮ್ಗೆ ಯಾಕೆ ಒಳಗೆ ಪ್ರವೇಶ ಇಲ್ಲ ಅಂತೇಳಿ. ಅದನ್ನು ಯೋಚನೆ ಮಾಡಿದ್ವಿ. ಮುಂದಿನ ವರ್ಷದಿಂದ ಚೆನ್ನಕೇಶ್ವರ ದೇವಸ್ಥಾನಕ್ಕೂ ಕೂಡ ನಾವು ಹೋಗೋದಿಲ್ಲ. ಯಾಕೆ ಹೋಗ್ಬೇಕು ಹೇಳಿ?